ಶಾಂತ, ಆ ಹುಡುಗರ್ದು ಎದಕ್ಕೆ ನಂಬರ್ ಇಸ್ಕೊಂಡಿ? ಹೇಳ್ತಂತ ಹೇಳ್ರಿ, ಒಂದು ನಿಮಿಷ ಫೋನ್ ಹಚ್ಬೇಕು ಮೊದಲು. ಯಾರಿಗೆ ಚಿನ್ನಯ್ಯ ಫೋನ್? ಹಲೋ, ಗೋಪಿನ ಏನ್ ಮುರಳಿನ ಮಾತಾಡೋದು? ನಾನು ಮುರಳಿ ದೊಡಮ್ಮ ಮಾತಾಡೋದು. ಅಯ್ಯ ಗೊತ್ತಾತೇನಪ್ಪ ನಾನು ಅಂತೇಳಿ. ಗೊತ್ತಾತ್ ದೊಡಮ್ಮ, ನಿಮ್ಮ ನಂಬರ್ ನನ್ನ ಕಡೆ ಐತಿ. ಅಯ್ಯೋ ಐತೇನ? ಚಲೋ ಆತಪ್ಪ. ಈಗ ನನ್ನ ಮಗ ಹಚ್ಕೊಡನ್ನೇ, ಹಚ್ಕೊಟ್ನ. ನಿಮ್ ಕೂಟ ಮಾತಾಡ್ಬೇಕಾಗಿತ್ತಪ್ಪ. ಎಲ್ಲಿ ಏನ್ ಆಫೀಸ್ನಾಗ ಇದೀಯ, ಏನ್ ಮನ್ಯಾಗ ಇದೀಪ? ಇಲ್ಲ ದೊಡಮ್ಮ, ನೀವು ಎದಕ್ಕೆ ಫೋನ್ ಮಾಡಿರಂತ ಗೊತ್ತಾತು. ನಾನು ಅಲ್ಲೇ ಬರತ್ತೇನೆ ತೋರಿ ಮನೆಗೆ. ಇನ್ನೊಂದು 5 ನಿಮಿಷ ಅಂದ್ರೆ ಮನ್ಯಾಗ ಇರ್ತೇನೆ ತೋ ದೊಡಮ್ಮ. ಇಲ್ಲ ದೊಡಮ್ಮ. ಏನ ನಮ್ಮ ಮನೆಗೆ ಬರತ್ತೀರ? ಇದು ಹಾ ಬರ್ರಿ. ಅಲ್ಲ ಹಾ ಬರ್ರಿಪ್ಪ. ಇನ್ನೊಂದು 5 ನಿಮಿಷ ದೊಡಮ್ಮ, ನಿಮ್ಮ ಊರ ಹತ್ರನ ಅದೇ ಬಂದ್ಬಿಟ್ವಿ. ಆತಪ್ಪ. ಶಾಂತ, ಏನ ಮನೆಗೆ ಬರತ್ತಾರಂತ? ಅಲ್ಲ ಈಗ ಇದಕ್ಕಿದ್ದಂಗ ಏನು ಹುಡುಗಿ ಹಿಂಗೆ ಆಗೈತೆ ಅಂತ ಹೇಳಿ ನೀನೇ ಆಕ್ಸಿಡೆಂಟ್ ಆಗಿದ್ದು ಅದಕ್ಕೇನ್ರ ಬರತ್ತಾರ ಮತ್ತೆ? ಅಲ್ಲ ಅಂತ ಏನು ದೊಡ್ಡ ಪೆಟ್ಟು ಆಗಿದ್ದಿಲ್ಲ, ಸುಮ್ಮನೆ ಪಾಪ ಮತ್ತೆ ನೋಡಾಕ ಅವ್ರವ್ರ ಕೆಲಸ ಬಿಟ್ಟು ಬರುದು. ಅದಕ್ಕೆ ಅಲ್ಲ, ನಮ್ಮ ತಂಗಿಗೂ ಹೇಳಿಲ್ಲ, ನಿಮ್ಮ ಅಣ್ಣಗೂ ಹೇಳಿಲ್ಲ. ಸುಳ್ಳ ಯಾಕೆ ಇನ್ನಿದ್ದವ್ರಿಗೆ ತೊಂದರೆ ಕೊಡೋದು? ಏನು ದೇವ್ರು ಇಷ್ಟ್ರಾಗ ಕಾಪಾಡೇನಲ್ಲ, ಅಷ್ಟೇ ಸಾಕು. ಮತ್ತೆ ಈಗ ಇದನ್ನು ಹೇಳಿ ಸುಮ್ಮನೆ ಬರೋದು ಹೋಗೋದು ಅವ್ರಿಗೂ ಕೆಲಸ ಆಳಲ್ಲ ರೀ. ಅವ್ರು ಬರಾತಿದ್ದ ಅಪ್ಪನ್ ನೋಡಕ್ಕಲ್ಲ, ನಮ್ಮ ಅಣ್ಣನ ಮಗಳು ನಿಮ್ಮ ತಂಗಿ ಮಗಳು ಇಬ್ರು ಓಡಿ ಹೋಗ್ಯಾರಂತ. ಏನು ಅವ್ರು ಅವ್ರ ಕಡೆನ ಹೋಗಿರ್ಬೇಕು ಅನ್ಸಾಕತೈತಿ. ಅದಕ್ಕೆ ಅವ್ರು ಭಾಳ ಮಾಡಿ ಇಲ್ಲಿ ಬರಾತಿರ್ಬೇಕು ಹಂಗ ಅನ್ಸಾಕತ್ತ ನನಗೆ. ಯಾಕೆ ಇಲ್ಲಿಕಂದ್ರೆ ಖಾಲಿ ಈಗ ಅವ್ರು ಯಾಕೆ ಇಲ್ಲಿ ಬರ್ತಾರ? ಇಷ್ಟಕ್ಕೂ ಅಪ್ಪ ಆಕ್ಸಿಡೆಂಟ್ ಆಗಿದ್ದ ವಿಚಾರ ಹೇಳೇ ಇಲ್ಲ ಅವ್ರಿಗೆ, ಹೌದಿಲ್ಲ? ಅದಕ್ಕೆ ಬರಾತಾರ ತಗೋ ಅವ್ರೆ. ಅಯ್ಯೋಯ್ಯೋ, ಯಾಕಾತಂತಿದೆ? ಅಲ್ಲ ನನಗೇನು ಹೇಳೇ ಇಲ್ಲಲ್ಲ ನೀನು. ಇಷ್ಟಕ್ಕೂ ನಿನಗೆ ಯಾರು ಹೇಳಿದ್ರು? ಅಯ್ಯೋ ಬೆಳಗ್ಗೆದ್ದ ಫೋನ್ ಮಾಡಿದ್ರು. ಯಾರು ನಿಮ್ಮ ತಂಗಿ ನಮ್ಮ ಅಣ್ಣ ಇಬ್ರು ಕೂಡ. ನಮ್ಮ ಅತಿಗೆ ಮಂತ್ರ ಒದರ್ತಾಳ, ಒಂದು ಬರ ಯಾನಮ್ನಿ ಒದರ್ತಾಳ ಎಂತಾನ ಹಿಂಗಾಗೈತ್ ಮನ್ಯಾಗ ಅಂತ ಹೇಳಿದೆ. ಮತ್ತೆ ಏನು ಅಪ್ಪೇನ ಕರ್ಕೊಂಡೋಗಿ ಮದಿ ಮಾಡ್ಸ ನಾನು ಅರ್ಥಕ್ಕೆ ಮಾತಾಡಕತ್ತಾರ ಅವ್ರು. ಮತ್ತೆ ಹೊಳ್ಳಿ ಇಲ್ಲಪ್ಪ ಹಿಂಗಾಗೈತ್ ಮನ್ಯಾಗ, ಎಲ್ಲಿ ಕರ್ಕೊಂಡೋಗಿ ಮದಿ ಮಾಡ್ಸಕ್ ಹೋಗೋಣ, ನಮ್ದ ಮನ್ಯಾಗ ಗುಗ್ಗಳ ಎದ್ದತಿಲ್ಲ ಅಂತ ಹೇಳಿದೆ. ಅವ್ರೇನ್ ನಂಬಕ್ ತಯಾರಿಲ್ಲ. ಈಗ ಬಂದ್ರು ಬರ್ಬೋದು ಅವರು ನೋಡಾಕ. ನೀ ಹೇಳ್ಬೇಕಿಲ್ಲ, ನಮ್ಮ ಮನ್ಯಾಗ ಯಾರು ಇಲ್ಲ, ಬಂದು ಬೇಕಾದ್ರೆ ನೋಡ್ಕೊರಿ ಅಂತ ಹೇಳ್ಬೇಕಿಲ್ಲ ನೀನು. ಅಲ್ರಿ ಬಿಡ್ತೇನೆ ನಾನು, ಬಂದು ನೋಡ್ಕೊರಿ ನಮ್ಮ ಮನ್ಯಾಗ ಯಾರು ಇಲ್ಬೇಕಾರ ಅಂತ ಹೇಳಿ ನಾನೀಗ. ಬಂದ್ರು ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. ಅಲ್ಲ ಮತ್ತೀಗ ಹುಡುಗರು ಬರತ್ತವು ಅಂತ ಹೇಳ್ತಿ, ಈಗ ಇವ್ರು ಬರೋದಕ್ಕೂ ಅವ್ರು ಬರೋದಕ್ಕೂ ಬೆಳಗಿಂದ ಇವ್ರು ನಮ್ಮ ಮನ್ಯಾಗ ಇದ್ರ ನಂಗೆ ಅವ್ರಿಗೆ ಆಗಂಗಿಲ್ಲ. ಮತ್ತು ಅವ್ರ ಅಪ್ಪ ಅವ್ರ ಅವಾಗ ಇವ್ರು ಈಗ ಬಂದಿದ್ದು ಅವ್ರಿಗೇನು ಕಂಡಿರ್ತೈತಿ ನೋಡಿದ. ಮತ್ತೀಗ ಅದೇನಂತ ಊದದ್ ಕೊಟ್ಟು ಬಾರ್ಸು ತೋಣ ಆಕತಿ. ಅಯ್ಯಯ್ಯೋ ಹೌದಲ್ರಿ, ನನಗೂ ಈಗ ಅದ ಅನಿಸ್ತು. ಏನ್ಪ ಇವ್ರು ಬರಾಕತ್ರು ಅವ್ರು ಬರಾದ್ರಂತೆ. ಅಲ್ಲ ಇನ್ನೇನು ಅವ್ರು ಬರೋದಾಗಿತ್ತಂದ್ರೆ ಅಷ್ಟೊತ್ತಿಗೆ ಬರ್ತಿದ್ರಿ. ಅವ್ರು ಬರಕ್ಕಿಲ್ಲ ಅನ್ಸತ್ ನನಗೆ. ಯಾಕ ಅಲ್ಲ ಅಷ್ಟು ಜಗಳ ಮಾಡ್ಕೊಂಡು ಹೋಗ್ಯಾರ, ಮತ್ತೆ ಫೋನ್ ಹಚ್ಚಿ ವಿಚಾರಿಸ್ಯಾರ. ಇಲ್ಲ ಅಂತ ನಾವು ಕುಲ್ಲ ಹೇಳೇನಲ್ಲ. ಬರಕ್ಕಿಲ್ಲ ಕಾಂತೈತಿ, ಅಲ್ಲೇ ಯಾರಿಗಾರ ವಿಚಾರಿಸ್ಕೊಂತಿರ್ಬೇಕು. ಏನ್ ಬರಂಗಿರ್ತೋ, ನಿಮ್ಮ ತಂಗಿನೂ ಬರಂಗಿಲ್ಲ, ನಮ್ಮ ಅಣ್ಣು ಬರಂಗಿಲ್ಲ. ಇಷ್ಟಕ್ಕೂ ನಾವೇನ್ ತಪ್ಪು ಮಾಡೇವಿ ಅಂತ ಅಷ್ಟು ಹೆದರ್ಕೋಬೇಕಾಗೈತಿ. ಹಂಗೂ ಒಂದ್ ವೇಳೆ ಏನಾರ ಬಂದ್ರ ಅಂತ ಹೇಳಿ ಇಟ್ಕೋ, ಇವ್ರು ಹೇಳ್ತಾರ ಇಲ್ಲ ನಾವ್ ಈಗ ಬಂದ್ವಿ ಅಂತ ಇವ್ರು ಹೇಳ್ತಾರ. ನಾವ್ ಯಾಕೆ ಪಾತ್ರೆ ಕೆಡಿಸ್ಕೋಬೇಕು? ಇದ್ರ ನಮ್ಮ ಪಾತ್ರ ಏನೈತಿ? ಅಲ್ಲ ನಿನಗೆ ಹಚ್ಚಿ ವಿಚಾರಿಸೋ ಬದ್ಲಿ ನನಗೆ ಫೋನ್ ಹಚ್ಬೇಕು ಬೇಡ ಅವ್ರು ಡೈರೆಕ್ಟ್? ಅಯ್ಯೋ ಅಲ್ಲಿ ದವಾಖಾನ್ಯಾಗ ಟವರ್ ಸಿಗ್ಬೇಕಲ್ಲ, ಒಂದ ಕಡ್ಡಿ ಬರುದು ಹೋಗುದು ಮಾಡ್ತದ. ಹಂಗಾಗಿ ಏನಾರ ಫೋನ್ ಹತ್ತಿರಕ್ಕಿಲ್ಲ. ಮೊನ್ನೆ ನಾನು ಹತ್ತಿಲ್ಲ ಅದು ಫೋನ್ ಅಲ್ಲಿ. ನಿಮ್ಗೆ ಹೊರಗೆ ಬಂದ್ರಲ್ಲಿ ನೀವು ಏನೋ ನಾಷ್ಟಕ್ಕೆ ಹೋಗ್ಬೇಕಂತೇಳಿ ಅವಾಗ ಫೋನ್ ಹತ್ತಿದ್ ನಿಮ್ಗೆ. ಹೌದು, ಇನ್ನೇನು ಸ್ವಲ್ಪ ತೆಗ್ಗಾದಂಗಕತ್ತಲ್ಲ ಅಲ್ಲಿ ಫೋನ್ ಹತ್ತಿರಕ್ಕಿಲ್ ಕಾಂತತಿ. ಆತು ಬರ್ಲಿ, ಯಾರು ಬರ್ತಾರ ನೋಡೋಣ, ಮಾತಾಡೋಣ ಏನಾಕೈತಿ. ಅಲ್ಲ ಶಾಂತಕ್ಕ, ಮನೆಗೆ ಬರತ್ತಾರಂತ ಇವ ಎಲ್ಲ ಹುಡುಗಿಯರ ಜೊತೆಗೆ ಅದಾರಂತನ ಇಲ್ಲಂತೆ? ಏನ ನನಗೂ ಗೊತ್ತಿಲ್ಲಪ್ಪ. ಹಂಗ ನಾವು ಅಲ್ಲೇ ಬರತ್ತೆ ತಡಿದೋಡಮ್ಮ ಅಂತ ಅಂದ. 5 ನಿಮಿಷ ಮನ್ಯಾಗ ಇರ್ತೇನೆ ಅಂದ. ಆತೀಗ ಇಲ್ಲೇ ಎಲ್ಲಾರ ಮುಂದದಾರ ಏನೋ ಬರ್ತಾರೆ, ಒಳಗೆ ಬರ್ತಾರೆ. ಈಗ ಹುಡುಗಿಯರ ಜೊತೆಗೆ ಅದಾವ ಬಿಟ್ಟವ. ನಾ ಏನು ಕೇಳಕ್ ಹೋಗ್ಲಿಲ್ಲ. ನೋಡು ಈಗ ಅದೇನಂತಾರಲ್ಲ, ಅನ್ನ ಆಗು ಮಟ್ಟಕ್ಕೆ ಆದೇನಂತ 6 ಮಟ್ಟಕ್ಕೆ ಆದಿಲ್ಲ ಅನ್ನಂಗೆ ಆದಿತ್ತು ಬಾಳೆ ಅಂತೇಳಿ ಇಟ್ಟ ತನಕ ಆದೇನೆ. ಈಗ ಒಂದು 5 ನಿಮಿಷಕ್ಕೆ ಯಾಕೆ ಗುದ್ದಾಡ್ಬೇಕು ಅವ್ರು ಕುಟ್ ಫೋನ್ಯಾಗ? ಬರ್ಲಿ ಇಲ್ಲೇ ಮಾತಾಡಿರತ್ತಂತ ಸುಮ್ಕಾದ್ವಿ. ಅಯ್ಯೋ ಬಂದ ಬಿಟ್ರೆ ಬರ್ರಿಪ್ಪ ಒಳಗೆ ಬರ್ರಿ. ಶಾಂತಕ್ಕ, ಹುಡುಗಿಯಾರು ಇಲ್ಲ, ಕೊಳ್ಳಾಗ ಹಾರಾನು ಇಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತಿ ಎನ್ಲಿಗಿರ್ತಿ. ನನ್ನ ತಲೆಬೇನ್ ನನಗೆ ಗೊತ್ತಾಗ. ಬರ್ರಿಪ್ಪ ಒಳಗೆ ಬರ್ರಿ, ಕುಂದ್ರ ಬರ್ರಿ. ಆರಾಮದಿರಿ ದೊಡಮ್ಮ? ಹ್ಞೂಪ್ಪ ಆರಾಮದೇನಪ್ಪ. ನೀವು ಆರಾಮದಿರಲ್ಲ? ಮತ್ತೆ ಕೆಲಸ ಹೆಂಗ್ ನಡೆಯತ್ತಾವ? ಎಲ್ಲ ಚಲೋ ಐತಿ ದೊಡಮ್ಮ. ಅಂತಂಗ ದೊಡಮ್ಮ, ದೊಡ್ಡಪ್ಪ ಇಲ್ಲಿ ಅಂತಂಗ ದೊಡ್ಡಪ್ಪ ಇಲ್ಲಿ ಅದಾರಪ್ಪ. ಈಗ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ ಒಳಗೆ ಹೋಗ್ಯಾರ. ತಡಿ ಕರಿತೇನೆ ತಡಿ. ರೀ ಅಪ್ಪನ ಗೆಳೆಯಾರು ಬಂದಾರ, ನಿಮ್ಮನ್ನ ಕೇಳತ್ತಾರ ಬರ್ರಿ. ಆರಾಮದಿರಿ ಚಿಕ್ಕಮ್ಮ? ಹ್ಞೂಪ್ಪ ಆರಾಮದೇನಿ. ಅಂದಂಗ ನೀವು ಆರಾಮದಿರಲ್ಲ? ಕೆಲಸ ಚಲೋ ನಡ್ದಾವಲ್ಪ? ಅಂದಂಗ ಇಬ್ರೇ ಬಂದ್ರಿ? ಅಂದಂಗಪ್ಪ ಗಂಗಾ ತುಂಗಾರ ಮನ್ಯಾಗ ಫೋನ್ ಹಚ್ಚಿದ್ರಪ್ಪ ನನಗೆ ಬೆಳಿಗ್ಗೆ. ಹುಡುಗಿಯರ್ ಇಬ್ರು ಕಾಣವಲ್ರಿ ಹಂಗ ಹಿಂಗ ಅಂತೇಳಿ. ನಾ ಹೇಳಿದ್ನಿ ಅವ್ರಿಗೆ, ಬೇಸಿಗೆ ಹೇಳಿನ. ಮತ್ತೆ ನಮ್ಮ ಹುಡುಗರು ಅಂತಾವಲ್ಲ, ನಮಗ್ ಭಾಷೆ ಕೊಟ್ಟಾರ ಅವ್ರು, ಹಂಗೆಲ್ಲ ಏನ್ ಮಾಡುದಿಲ್ಲ ಅಂತೇಳಿ. ನಿಮ್ ಹುಡುಗಿಯಾರ ಏನಾರ ಬೇಜಾರ್ ಮಾಡ್ಕೊಂಡು ಎಲ್ಲಾರು ಹೋಗಿ ಕುಂತಿರ್ಬೇಕು ನೋಡು, ಒಟ್ಟು ವಿಚಾರಿಸ್ರಿ ಗೆಳತಿಯರ ಮನೆಗೆ ಅದು ಏನಾರ ಹೋಗ್ಯಾರ ನೋಡು ಅಂತ ಹೇಳಿ ಇಟ್ನಿಪ್ಪ. ಆದ್ರೂ ಮನ್ಸಿನ ಒಂದು ಮೂಲ್ಯಾಗ ಒಂಥರ ಹೆದರಿಕೆದಂಗ ಆಗ್ಬಿಟ್ಟಿತ್ತಪ್ಪ. ಅದು ಈಗ ನಾ ಫೋನ್ ಹಚ್ಚುತ್ತಲೇ 5 ನಿಮಿಷ ಮನೆಗೆ ಬಂದ್ವಿ ಅಂತ ಅಂದ್ರಲ್ಲ ನೀವು, ಒಂದ್ ನಮ್ಮನಿಗೆ ಗಾಬರಿ ಆದಂಗ ಆತಪ್ಪ. ಮತ್ ನೀವ್ ಇಬ್ರೇ ಬಂದಿದ್ ನೋಡಿ ಒಂಚೂರು ಮನ್ಸಿಗೆ ನಿರಾಳ ಆತ್ ನೋಡ್ಪ ಕರೆನ. ಅದು ದೊಡಮ್ಮ, ಒಳಗೇನ ನಾವಿಬ್ರ ಬಂದ್ವಿ.
ಆದ್ರೆ ಕಾರ್ನ್ಯಾಗ ಗಂಗಾ ತುಂಗ ಇಬ್ರು ಕುಂತಾರ ದೊಡಮ್ಮ. ಅಯ್ಯೋ 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 ಹಳೆ ಬಾರ್ ಗಣೇಶ ಚೌತಿ ಶಾಂತಕ್ಕ ಲಕ್ಷ್ಮಿ ಪಟಾಕಿ ಹಚ್ಚಿಟ್ಟ ಬಂದಾರ ಇವ್ರ ಬಾಗಲ್ಲಾಗ ಅವ್ರಪ್ಪ ಅವ್ರವ್ವ ಬರ್ತಿದ್ದಂಗ ಢಮ್ ಅಂತ ನೋಡ ಮನಿನ ಹಾರಿ ಬೀಳ್ತೈತಿ ನೀವು ಎತ್ತಾಗ ಹೋಗಿ ಬೀಳ್ತೀರಿ ಏನ ಲೇ ಗಿರ್ಜಿ ಒಂಚೂರು ಬಾಯಿ ಮುಚ್ಕೊಂಡಿರ್ಲಿ ನಾನು ಒಣ ಟೆನ್ಷನ್ ನನಗ ಮತ್ತೆ ನೀ ಬೇರೆ ಟೆನ್ಷನ್ ಕೊಡ್ತೀಯಲ್ಲ ಯವ್ವ ಆತು ನಾ ಏನ್ ಮಾತಾಡಂಗಿಲ್ಲ ಶಾಂತಕ್ಕ ಎಲ್ಲ ನಿನ್ಗ ಬಿಟ್ಟಿದ್ದೆ ನೀನ ಮಾತಾಡ್ಬೇಕಾ ಮತ್ತೆ ನಾ ಏನು ಮಾತಾಡಂಗಿಲ್ಲ ನೋಡು ಆಮೇಲೆ ಮತ್ತೆ ಗಿರ್ಜಿ ನೀ ಮಾತಾಡ್ಲಿಲ್ಲ ಅನ್ಬಣ್ಣಂಗ ನಾ ಮಾತಾಡಂಗಿಲ್ಲ ಆತ ಸುಮ್ಮನಾದೆ ಅಲ್ಲ ಅವ್ರ ಯಾಕೆ ಕಾರ್ನೆ ಕುಂತಾರಪ್ಪ ನೀವಿಬ್ರೇ ಏನಕ್ಕೆ ಬಂದಿರಿ ಅದು ನಿಮ್ಮ ಮುಂದೆ ಬಂದು ನಿಲ್ಲಕ್ಕೆ ಸ್ವಲ್ಪ ಹೆದರಿಕೆ ಆತಂತ ದೊಡಮ್ಮ ಅವ್ರಿಗೆ, ಅದಕ್ಕೆ ಹೆದರ್ಕೊಂಡು ಅಲ್ಲೇ ಗಾಡ್ಯಾಗ ಕುಂತಾರ ದೊಡಮ್ಮ. ನೋಡ್ ಶಾಂತಕ ನೋಡ್ ನೀ ಮಾತಾಡ್ಬೇಡ ಅಂತಂದಿ ನಾ ಬಾಯಿ ಮುಚ್ಕೊಂಡು ನಿಂತೆ. ಈಗ ಈ ಮಾತು ಅಂದ ಮೇಲೆ ನಾ ಹೆಂಗ್ ಮಾತಾಡ್ಲಂಗಿರಕತ್ತಿ ನಿನ್ನ ಹೇಳ ನೋಡು. ಏನ್ಲೇ ಅದು ಅವರು ಮದುವೆಯಾಗೆ ಬಂದಾರ, ಇವ್ರು ಹಾರ ಹಾಕೊಂಡು ಒಳಗ್ ಬಂದಿಲ್ಲ. ಆದ್ರ ಅವ್ರಿಬ್ರು ಹಾರ ಕೈಯಾಗ ಹಿಡ್ಕೊಂಡ ಕೂತಾರಲ್ಲೇ. ಈಗ ಏನು ನೀವು ಕರೆದ್ರೆ ಅಂದ್ರೆ ಸಿಗ್ನಲ್ ಕೊಟ್ರೆ ಒಳಗ್ ಬಂದ್ಬಿಡ್ತಾರೆ. ಈಗ ಹಾರ ಹಾಕೊಂಡು ಒಳಗ್ ತಾಳಿ ಕಟ್ಕೊಂಡು ಮುಗಿದು ತಯವ ಶಾಂತಕ್ಕ ನಮ್ಮ ಮಂತ್ಯಾನ್ ಮರ್ಯಾದೆ ನಿಮ್ಮ ಮಂತ್ಯಾನ್ ಮರ್ಯಾದೆ 3 ಕಾಸಿ ಹರಾಜಾಗಿ ಹೋತು. ಆ 1 ಸರಿ ಆ 2 ಸರಿ ಆ 3 ಸರಿ ಅಂತೇಳಿ ಹರಾಜ್ ಹಾಕ್ಬಿಟ್ರು. ರೀ ಗಿರ್ಜಕಾರ ಸ್ವಲ್ಪ ತಡ್ರಿ ಒಂಚೂರು ಮಾತಾಡೂನ. ಆತ್ರಿ ಗೌಡ್ರ ನಾ ಏನು ಮಾತಾಡಂಗಿಲ್ರಿ. ಆದ್ರೆ ನಾ ಒಂದೊಂದು ಪ್ರಶ್ನೆ ಕೇಳ್ಬಿಡ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ ಓಡ್ ಹೋಗ್ಬೇಕಾರೆ ಇಲ್ಲಿ ಇವ್ರಿಗೆ ಹೆದರಿಕೆ, ಲವ್ ಮಾಡ್ಬೇಕಾರೆ ಇಲ್ಲಿ ಇವ್ರಿಗೆ ಹೆದರಿಕೆ, ಈಗ ನೋಡಿದ್ರೆ ಬಂದ್ ಮುಂದೆ ನಿಲ್ಲಾಕ್ ಹೆದರಿಕೆ ಕಾರ್ನ್ಯಾಗ ಕುಂತಾರ ಅಂತ ಹೇಳ್ತಾರ. ನಂಬು ಮಾತನ್ರಿ ಗೌಡ್ರ ಇದು. ಆತ್ರಿ ನಮ್ಮಂದ ಏನು ಮಾತಾಡಂಗಿಲ್ರಿ ಗೌಡ್ರ. ನೀವು ನಿಮ್ಗ ಬಿಟ್ಟಿದ್ದು ನೀವು ಮಾತಾಡ್ಕೊರಿ. ಮತ್ ನೋಡ್ರಿ ಗಿರ್ಜಾಕರ್ ನೀವು ಮಾತಾಡ್ಲಿಲ್ಲ ಅನ್ನಕೋಬೇಡ್ರಿ. ಆತ್ರಿ ಗೌಡ್ರ ನಾ ಏನು ಮಾತಾಡಂಗಿಲ್ರಿ. ಅದ್ರ ಲಾಸ್ಟ್ ಒಂದೇ ಒಂದು ಮಾತು ಹೇಳ್ತೇನೆ ನೋಡ್ರಿ ಗೌಡ್ರ. ಈಗ ನಿಮ್ಮ ತಂಗಿ ಮತ್ತ ಶಾಂತಕ್ಕನ ಅಣ್ಣ ಈಗ ಅವ್ರ ಕುಟುಂಬ ಬಂತಂದ್ರ ಬಡ ಬಡ ಹೊತ್ತಲ ಮ್ಯಾಗ 2 ಸೇರ್ ಇಡ್ರಿ. ಗಂಗಾ ಒಂದು ತುಂಗಾ ಒಂದು ಜಾಡ್ಸತ ಒದ್ದು ಮನಿ ತುಂಬಾ ಅಕ್ಕಿ ಚೆಲ್ಲಾಡಿ ಒಳಗ್ ಬರ್ತಾರ. ಏನ್ರಿ ನಾ ಇಷ್ಟ ಹೇಳೋದು ನೋಡ್ರಿ ಗೌಡ್ರ. ಅಯ್ಯೋ ಗಿರಿಜಾ ಚಿಕ್ಕಮ್ಮರ ಸ್ವಲ್ಪ ಸಮಾಧಾನ ರೀ. ಇಲ್ಲಿ ನನ್ನ ಮಾತ್ರ ಪೂರ ಕೇಳ್ರಿ. ಇಲ್ಲಿ ನಾವು ದೊಡ್ಡಪ್ಪರಿಗೆ ಮಾಡುದಿಲ್ಲ ಅಂತವೆಲ್ಲ ಏನು ಕೆಲಸ ಅಂತ ಮಾತು ಕೊಟ್ಟೇವ್ರಿ. ಈಗ ನಾವು ಏನು ಮದುವೆ ಆಗಿ ಬಂದಿಲ್ರಿ, ಹಂಗ ಬಂದೇವ್ರಿ. ಏನ ಮದುವೆ ಆಗಿಲ್ಲ ನೀವು? ಇಲ್ರಿ ಗಿರಿಜಾ ಚಿಕ್ಕಮ್ಮರ ನಾವು ಮದುವೆ ಆಗಿಲ್ರಿ. ಅವ್ರ ಅಂದ್ರ ಮದುವೆ ಆಗುನಿಬ್ರು ಅಂತೇಳಿ ನಾನು ಬೇಡ ದೊಡ್ಡಪ್ಪ ದೊಡ್ಡವರ ಮರ್ಯಾದೆ ಹೋಗತಿ ಅವ್ರಿಗೆ ಹಂಗೆ ಮಾಡಂಗಿಲ್ಲ ಅಂತ ಮಾತು ಕೊಟ್ಟನಿ. ಬೇಡ ಮತ್ತೆ ಮಾತು ಕೊಟ್ಟು ತಪ್ಪುದು ಬೇಡ ಅಂತೇಳಿ ನಾನು ಅಂತವೆಲ್ಲ ಒಪ್ಪಲಿಲ್ರಿ. ಕರ್ಕೊಂಬಂದೇನಿ ಇಬ್ರು ನಿಮ್ಮ ಮನ್ಯಾಗ ಬಿಟ್ಟು ಹೋಗ್ಬೇಕಂತೇಳಿ ಕರ್ಕೊಂಬಂದೇನ್ರಿ. ಅಲ್ಲಪ್ಪ ಇಲ್ಲಿ ಕರ್ಕೊಂಬರ್ ಬದ್ಲಿ ಅವ್ರಿಬ್ರು ಅವ್ರ ಮನಿಗಾರ ಕರ್ಕೊಂಡು ಹೋಗ್ಬೇಕು ಬೇಡ. ಯಾಕಂದ್ರೆ ಅವ್ರ ಅಪ್ಪ ಅವ್ವ ಎಷ್ಟು ಹುಡ್ಕಾಕತ್ತಾರ ಏನ ಅದಕ್ಕೆ. ಹೌದು ಎಷ್ಟು ಗಾಬರಿ ಆಗಿದ್ರೆ ಏನ ಪಾಪ ಅಲ್ಲೇ ಕರ್ಕೊಂಡು ಹೋಗಿದ್ದೆ ಅಂದ್ರೆ ಅವ್ರ ಮನ್ಸಿ ಒಟ್ಟು ನಿರಾಳಕ್ಕಿತ್ತಾಯ್ಪ. ಇಲ್ಲ ಅಲ್ಲೇ ಕರ್ಕೊಂಡು ಹೋಗ್ಬೇಕಂದಿ ದೊಡವ. ಆದ್ರೆ ಅವರು ನಾವು ಅಲ್ಲಿ ಹೋಗಕ್ಕೆ ಹೋಲ್ವಿ ಹೆದರ್ ಬರ್ತದೆ ನಮ್ಗೆ ಹೊಡಿತಾರ ಹಂಗ ಹಿಂಗ ಅಂತೆಲ್ಲ ಭಾಳ ಹೆದರ್ಕೊಂಡ್ರು ಅವರು. ಬ್ಯಾಡ ತಡಿ ಮತ್ತಿನ ಬಲವಂತವಾಗಿ ಅಲ್ಲಿ ಬಿಟ್ಟು ಬರೋದು ಇವ್ರು ಏನಾರ ಹೆಚ್ಚು ಕಮ್ಮಿ ಮಾಡಿಗಿಡ್ಕೊಂಡಾರ ಅಂತೇಳಿ ನಾವು ಬ್ಯಾಡ ಇಲ್ಲೇ ಬರೋಣಂತೆ ಇಲ್ಲೇ ಬಂದಿದ್ದೋಡಮ್ಮ ಸೀದಾ. ಆತ್ಪ ಮಾತಾಡೋಣಂತೆ ಮೊದಲು ಅವ್ರಿಬ್ರು ಒಳಗ್ ಕರಿ. ಏನು ಬರವಲ್ರಕ್ಕ ಒಳಗ ಆಮೇಲೆ ನೋಡು ಉಳ್ಕಿದ್ದು. ಗಂಗಾ ತುಂಗಾ ಬರ್ರಿ ಒಳಗ್ ಬರ್ರಿ. ಅಲ್ವಾ ಗಂಗಾ ತುಂಗಾ ಅಲ್ಲಿ ಹಿಂಗೆ ಏಕಾಏಕಿ ಮನೆ ಬಿಟ್ಟು ಬಂದ್ರೆ ಮನ್ಯಾನ ಅಪ್ಪ ಅವ್ವ ಎಷ್ಟು ಗಾಬರಿ ಆಕಾರ, ಏನ್ ಯೋಚನೆ ಮಾಡ್ತಾರ, ಅವ್ರ ಪರಿಸ್ಥಿತಿ ಏನು ಒಂದಿಟ್ರು ಯೋಚನೆ ಮಾಡಿರ್ನ. ಹಿಂಗ್ ಬರ್ತಾರನ ಓದ್ದೋರಾಗಿ ನೀವ ಎಲ್ಲ ತಿಳುವಳಿಕಿದ್ದೋರಾಗಿ ಹಿಂಗ್ ಮಾಡಿದ್ರೆ ಹೆಂಗಿದೆ? ಅತ್ತಿ ನಾವೇನ್ ಬರ್ತಿದ್ದಿಲ್ಲ. ಆದ್ರ ಅಪ್ಪ ಅವ್ವ ಇಬ್ರು ಸೇರಿ 4 ದಿನದೊಳಗ ಮದ್ವೆ ಮಾಡ್ಬೇಕಂತೇಳಿ ಅದ್ ಯಾವ್ದ ರಾಹುಲ್ ಮೆಹಂದಿ ಅಂತ ಅವನ್ ಮಕ ಸುಡ ಒಂದೀಡ್ ಶಾಣೆ ಇಲ್ಲ. ಕೆಟ್ಟ ಹುಂಬುಷೇನಿ ಅದ್ ಏನೇನೋ ಕಂಡಿಡಕ್ ಹೊಂಟಾನ ಅಂತ ಹುಂಬುಷನಿಗೆ ನನ್ ಕೊಟ್ಟು ಮದ್ವೆ ಮಾಡಕ್ ರೆಡಿ ಆಗಿದ್ರು. ಅದಕ್ಕೆ ನಂಗೆ ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ. ನಂಗೆ ಹೊರಗೆ ಬರಕ್ಕೆ ಎಲ್ಲಿ ಅವಕಾಶನೂ ಕೊಡ್ಲಿಲ್ಲ, ಮಾತಾಡೋಕ್ಕೂ ಅವಕಾಶ ಇರ್ಲಿಲ್ಲ. ಅದಕ್ಕೆ ಬಂದ್ಬಿಟ್ಟೆ ನಾನು. ಏನ ರಾಹುಲ್ ಮೆಹಂದಿ ಅಂದ್ರೆ ಈ ಹೆಸರೆಲ್ಲ ಕೇಳ್ದಂಗೆ ಐತಲ್ಲ. ತಡಿ ಗಂಗಾ, ರಾಹುಲ್ ಮೆಹಂದಿ ಅಂದ್ರೆ ಅವ್ರ ಅಪ್ಪನ ಹೆಸರು ರಾಜು ಮೆಹಂದಿ ಅಂತ ಏನಾರ ಐತನ? ಅವ್ ನೋಡಕ್ ಹೆಂಗದನ ಏನ್ ಟಕ್ಳೆ ಅದನ್ನ? ಅಲ್ಲ ನಿಮಗೆ ಹೆಂಗ್ ಗೊತ್ತಾತ್ ಮಾವ? ಅವ್ರ ಅಪ್ಪನ ತಲೆ ಹುಡುಕ್ಯಾಡಿದ್ರೆ ಬ್ಯಾಟ್ರಿ ಹೆಚ್ಚು ಒಂದು ಕೂಲ್ ಸಿಗುದಿಲ್ಲ. ಕರೆನ ಟಕಳಿನ ಅದನವ. ಓ ಆ ನನ್ನ ಮಗನ ಯಾವತ್ತು ಕೊಳ್ಳಾಗ ನಾಯಿ ಬೆಲ್ಟ್ನಂಗ ಟೈ ಹಾಕೊಂಡ ಬಿಟ್ಟಿರ್ತಾನ ಹೌದಿಲ್ಲ? ಒಟ್ಟ ಕರೆ ಟೈ ಹಾಕೊಂಡಿದ್ದ. ಚಲೋ ಮಾಡಿ ಹೇಳವ ನೀ ಬಂದಿದ್ದು. ಬಡಿವಾರ ಮಾಡ್ಕೊಂತ ಅಡ್ಡಾಡ್ತಾನ ನಾವು. ಖಾಲಿ ಪೀಲಿ ಹುಚ್ಚಬಾಡ ಇದ್ದಂಗ ಅದ ನಾವು ಅವರಪ್ಪ. ಅವನ ಮಗ್ ಹೋಗಿ ಹೋಗಿ ಕೊಟ್ಟು ಮದುವೆ ಮಾಡತ್ತಿದ್ನ ನಿಮ್ಮಪ್ಪ. ನಿಮ್ಮಪ್ಪನ ಅವನ ಆಳಂಗಾರ. ಅಲ್ಲ ವಿಚಾರಿಸೋದು ಬೇಡ ತೀರ ಹೆಂಗ ಏನು ಎತ್ತ ಮಗಳು ಕೊಡತ್ತೀನಿ ಅಂತೇಳಿ. ಚಲೋ ಆತಲ್ವಾ ನೀ ಬಂದಿದ್ದ. ಯವ್ವ ಇರೋಡೆ ಎಲ್ಲ ಬ್ಯಾಂಕ್ನಾಗೂ ಸಾಲ ತೆಗ್ಸ್ಯಾನ. ಅವು ಇಂಥವ್ರ ಕಡೆ ಸಾಲ ಮಾಡಿಲ್ಲ ಅನ್ನಂಗಿಲ್ಲ, ಸಾಲದಾಗ ಬದುಕಾಕತ್ತಾನವ. ಇಲ್ಲೋಡ ಆಮೇಲೆ ಅದೇನೋ ಬಿಸ್ನೆಸ್ ಅಂತ ಮಾಡ್ತಾನ, ಅದು ಏಟ್ರ ಮಟ್ಟಿಗೆ ನಡೀತೈತಿ ಏನೋ ಗೊತ್ತಿಲ್ಲ. ರೊಕ್ಕ ತೊಗೊಂಡೋಗೋದು ಎಲ್ಲಿ ಸುರಿತಾನಂತನೂ ಗೊತ್ತಿಲ್ಲ. ಇಲ್ಲೋಡ ಕರೇನ ಜಗ್ ಸಾಲ ಐತಿ ಊರು ತುಂಬ. ಇವತ್ತಲ್ಲಿ ನಾಳೆ ಬ್ಯಾಂಕ್ನವ್ರು ಮನಿ ಜಪ್ತಿ ಹಾಕೋದು ಮಾತ್ರ ಗ್ಯಾರಂಟಿ ಅವಂದು. ಏನು ಆವಾಗ ಬೀದಿಗೆ ಬೀಳ್ತಾನವ. ಅದಕ್ಕೆ ಆ ನನ್ನ ಮಗ ಅಕಲ್ ಏನು ಮಾಡ್ಯಾನಂದ್ರೆ ಯಾವ್ದಾರು ಚಲೋ ಇದ್ದಂಥ ಮನಿದು ಒಂದು ಕನ್ಯೆ ತೊಗೊಂಬಂದು ಮಗ್ಗ ಕಟ್ಕೊಂಡು ಹೆಂಗಾರ ಮಾಡಿ ಆ ಹೆಂಡತಿ ಆ ಹುಡುಗಿದು ರೊಕ್ಕ ಬರ್ತದಲ್ಲ ಅದ್ರಾಗ ಸಾಲ ತೀರ್ಸ್ಬೇಕಂತ ಅಕಲ್ ಮಾಡ್ಯಾನವ. ಅದಕ್ಕೆ ನಿಮ್ಮ ಅಪ್ಪನ ಹಿಡ್ದಾನವ. ಏ ಹಂಗೆ ಹೊರಗೆ ಗೊತ್ತಾಗೋದಿಲ್ವ ಮ್ಯಾಗ ನೋಡಿದ್ರಿಗೆ ಅದು.
ಚಲೋ ಅದಾನ ಅನ್ನೋಂಗ ಅದಾನವ. ಯಾಕಂದ್ರ ಸಾಲ ಮಾಡಿ ಆದ್ರೂ ಒಣ ಆಡಂಬರ ಮಾಡ್ತಾನವ ಅಂತ ಸುಳೆ ಮಗ ಅವ, ಗೊತ್ತನ. ಇವನ್ ಬಗ್ಗೆ ನನಗೇನು ಗೊತ್ತಾಕಿದ್ದಿಲ್ಲ. ಮತ್ತೆ ಖರೇನೆ ಹೇಳ್ಬೇಕಂದ್ರೆ ಇವ್ ಯಾರು ಅನ್ನೋದು ಕರೆಕ್ಟ್ ಗೊತ್ತಿದ್ದಿಲ್ಲ ನಂಗೆ ಮೊದಲು. ಇವನ ಬಗ್ಗೆ ಗೊತ್ತಿದ್ದ ಒಬ್ಬವ ನನ್ನ ದೋಸ್ತ ಅದಾನ. ಎಲೆಕ್ಷನ್ ಟೈಮ್ನಾಗ ಜೊತೆಗೆ ಅಡ್ಡಾಡ್ಬೇಕಾರೆ ಇಂಥವ್ ಇವ ಅಂತೇಳಿ ವಿಚಾರ ಬಂದು ಹಾಂಗ ಸುದ್ದಿ ಗೊತ್ತಾಗಕತ್ತೆ. ಬ್ಯಾಂಕ್ನಾಗ ಅದು ಕೆಲವೊಂದು ಟೈಮ್ನಾಗ ಕಣ್ಣಿಗೆ ಕಂಡಾಗದು ಗೊತ್ತಾತ್ ನನಗೆ. ಅವಾಗ ಗೊತ್ತಾತ್ ನೋಡುವ. ಓ ಹೌದಾ ಮಾವ. ಅಯ್ಯೋಯ್ಯೋ ನೋಡ್ರಿ, ಇಂಥವ್ರಿಗೆ ಕೊಟ್ಟು ಮದ್ವಿ ಮಾಡತ್ತ ನಮ್ಮಪ್ಪ ಅವಸರದಾಗ ಮುಗಿದು ಆಮೇಲೆ ನಾನ ದುಡ್ದು ಸಾಕುದಾತ ಅವನ್ನ. ಚಲೋ ಮಾಡಿ ಇಲ್ಲೇ ಕುಂದ್ರು ನೀನೆ, ಬರ್ಲೇವ ನಿಮ್ಮ ಅಪ್ಪ ಮಾತಾಡ್ತೇನೆ. ಒಂದ್ ಲೈನ್ ಕ್ಲಿಯರ್ ಆತ. ಗಂಗಾ ಇವ್ ಶಿಟ್ ಮುರಳಿ ಪಕ್ಕಕ್ಕೆ. ಎರಡನೇದ್ದು ನಿಮ್ದೇನ್ವಾ ಪ್ರಾಬ್ಲಮ್ ದಡ ದಡ ಸ್ಫೋಟ ಆಗ್ಲಿ.